ನೋಡ್ದೇನೆ ಸವಿತಾ. ಹಾಂ, ನನ್ನ ತಂಗಿ ಎಷ್ಟು ದೊಡ್ಡ ಮನೆ ಸೊಸೆ ಆಗಿದ್ದಾಳೆ. ಅವಳಿಗೆ ಹೆರಿಗೆ ಆಗೈತಂತೆ, ನೋಡ್ಕೊಂಬರೋಣ ಅಂತಂದರೆ ನೀನು ಬತ್ತಾನೆ ಇರಲಿಲ್ಲ. ನಿನಗೆ ಹೊಟ್ಟೆ ಕಿಚ್ಚು. ನನ್ನ ತಂಗಿ ಇಷ್ಟು ದೊಡ್ಡ ಮನೆಗೆ ಸೊಸೆ ಆಗಿರೋದು. ಅವಳು ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನು ಕತ್ತಿಯೋ. ಹೌದೌದು. ತಂಗಿ ಮೇಲೆ ನಿಮ್ಗೊಬ್ಬರಿಗೆ ಪ್ರೀತಿ ಇರೋದು. ನನಗೂ ಐತೆ, ನಡೀರಿ. ಆದರೂ ನಮ್ಮ ಕವಿತಾ ಏನಂತ ಕಾಣ್ತಾಳೋ ಏನೋ. ಇಷ್ಟು ದಿನ ಅಂತೂ ನೋಡಕ್ಕೆ ಬರಲಿಲ್ಲ ನಮ್ಮ ಅಣ್ಣಯ್ಯ ನಮ್ಮತ್ತಿಗೆ, ಇವಾಗ ಬಂದವ್ರೆ ಅಂತಾನ ಏನಂತಾಳೋ ಅಲ್ವಾ. ಏನೂ ಅನ್ನಲ್ಲ ಅವಳೇನು. ಅವಳಿಗೆ ಖುಷಿ ಆಗುತ್ತೆ ನಾವು ಬಂದಿರೋದನ್ನು. ಬಾ. ನಿನ್ನ ನೋಡಿದ್ರೆ ಏನೋ ಖುಷಿ ಆಗ್ತಾಳೆ, ಆದ್ರೆ ಇವತ್ತಿಗೆ ನಮ್ಮ ಮೇಲೆ ಅವಳಿಗೆ ಸಿಟ್ಟು. ಮಾತಾಡ್ಸಲ್ಲ, ಕರಿಯಲ್ಲ, ಕಳ್ಸಲ್ಲ ಅಂತಾನ. ಅದಕ್ಕೆ ನಮ್ಮನ್ನು ದೂರ ಮಾಡ್ಕೊಂಡು ಅವಳ ಹೆಂಗೋ ದೊಡ್ಡ ಮನೆ ಸೊಸೆ ಆಗವಳಲ್ಲ, ಅದಕ್ಕೆ ಅವಳಿಗೆ ಯಾರು ಬೇಕಾಗಲ್ಲ. ಅಯ್ಯೋ, ಅವಳಂತವಳಲ್ಲ, ಬಾರಿ ಸುಮ್ಮನ. ಅಪ್ಪಯ್ಯ ಇರೋ ತನಕನ ಬರೋವಳು, ಆಮೇಲೆ ಬರ್ದಂಗೆ ಆಗ್ಬಿಟ್ಲು. ಹೆರಿಗೆ ಆದ್ಮೇಲೂ ನಮ್ಗೆ ಹೇಳ್ ಕಳ್ಸೇ ಇಲ್ಲ ನೋಡು. ಹೆಂಗೋ ಆ ಸೂರ್ಯ ಫೋನ್ ಮಾಡಿ ಹೇಳೋಷ್ಟೊತ್ತಿಗೆ ಗೊತ್ತಾಯ್ತು ಅವಳಿಗೆ ಹೆರಿಗೆ ಆಗಿದೆ ಅಂತಾನ. ಅವಳಿಗೆ ಮಕ್ಕಳೇ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಹೆಂಗೋ ಆಯ್ತಲ್ಲ ಸದ್ಯ. ಈಗ್ಲಾದ್ರೂ ಈಗ ಗಂಡನ ಜೊತೆ ಚೆನ್ನಾಗಿದ್ದಾಳೋ ಇಲ್ವೋ? ಅವಾಗ ಯಾವಾಗ್ಲೂ ತವ್ರ ಮನೆಗೆ ಬರ್ಬೇಕಾದ್ರೆ ಹೇಳ್ತಾನೆ ಬರೋಳು. ಹೆಂಗೋ ಈಗ ಒಂದು ಹೆಣ್ಣು ಪಾಪ ಆಗಿದೆ ಅಂತೆ. ಬಾ, ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ. ಪಾಪ ಯಾರೂ ಬರಲಿಲ್ಲ ನಮ್ಮ ಅಣ್ಣಯ್ಯ ನಮ್ಮತ್ತಿಗೆ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿರ್ತಾಳೆ ನಮ್ಮ ಕವಿತಾ ಪಾಪ. ಅವಳು ಯಾಕ್ರಿ ಬೇಜಾರು ಮಾಡ್ಕೊತಾಳೆ? ಇಷ್ಟು ದೊಡ್ಡ ಮನೆ, ಅರಮನೆ ಅಂತ ಮನೆಯಾಗಿದ್ದಾಳೆ. ಅವಳಿಗೇನು ಯಾರು ಬಂದ್ರೇನು ಬಿಟ್ರೇನು ಹೇಳ್ರಿ. ಏನು ಬೇಜಾರೇನು ಇಲ್ಲ, ಮಸ್ತಾಗಿ ದುಡ್ಡು ಐತೆ, ಆರಾಮಾಗಿರ್ತಾಳೆ. ಬಿಡಿ, ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತೀರ? ಹಂಗಲ್ವೇ, ಯಾರಿಗೆ ಆಗಲಿ, ಎಷ್ಟೇ ಶ್ರೀಮಂತಿಗೆ ಆಗಿರಲಿ, ಅವಳು ಗಂಡನ ಮನೆಗೆ ಎಷ್ಟೇ ಶ್ರೀಮಂತರಾಗಿರಲಿ, ಅವ್ರ ಗಂಡ ಏನು ಕೊರತೆ ಮಾಡದೇ ಇದ್ರೂ ಹೆಣ್ಮಕ್ಳು ಅಂದರೆ ತವ್ರ ಮನೆ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಅವ್ರಿಗೆ. ತವ್ರ ಮನೆಯಿಂದನ ಈಗ ಎಷ್ಟು ಒಂದು ಹೂವು ತಂದ್ರೂ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಗಂಡನ ಮನೆಗೆ ಸುಪ್ಪತ್ತಿಗೆ ಆಗಿದ್ರು ತವ್ರ ಮನೆ ಅಂದರೆ ಹೆಣ್ಮಕ್ಳಿಗೆ ಪ್ರೀತಿ ಇದ್ದೇ ಇರುತ್ತೆ. ಅದು ನಿನಗೆ ಅರ್ಥ ಆಗಲ್ಲ. ಬಾ. ನೀನು ನಿನ್ನ ತವ್ರ ಮನೆ ಕಳ್ಕೊಂಡಿದ್ರೆ ಗೊತ್ತಾಗೋದು. ಪಾಪ ನಮ್ಮ ಕವಿತಾ ಇಷ್ಟು ದಿನ ಎಷ್ಟು ನಾವು ಅನುಭವಿಸಿದಾಳೋ ಏನೋ, ನಾವು ಬರಲಿಲ್ಲ ಅಂತಾನ. ಈಗಲಾದ್ರೂ ಪಾಪ ಹುಡುಗಿ ಮನಸ್ಸಿಗೆ ಸಮಾಧಾನ ಮಾಡಿ ಒಂದೆರಡು ಪ್ರೀತಿಯಿಂದ ಮಾತಾಡಿ ಹೋಗೋಣ. ನೀನು ಅದು ಇದು ಮಾತಾಡಿ ಅವಳ ಮನಸ್ಸಿಗೆ ಬೇಜಾರು ಮಾಡಬೇಡ ಒಳಗಡೆ ಬಂದು. ಸರಿ ಆಯಿತು, ನಡೀರಿ ಒಳಗಡೆ ಹೋಗೋಣ. ಇವಳು ಯಾರ್ರೀ? ಯಾರು ಬೇಕಾಗಿತ್ತು? ಯಾರು ನೀವು? ನನ್ನ ಹೆಸರು ದೇವರಾಜ್ ಅಂತ. ಇವಳು ನನ್ನ ಹೆಂಡತಿ ಸವಿತಾ. ನಾವು ಕವಿತನ್ನ ನೋಡ್ಕೊಂಡು ಹೋಗಕ್ಕಂತ ಬಂದಿದ್ದೀವಿ. ನೀನು ಯಾರಮ್ಮ? ಓ ಹೌದಾ, ಕವಿತನ್ಗೆ ಏನಾಗಬೇಕು ನೀವು? ನಾನು ಅವ್ರ ಅಣ್ಣ, ಇವಳು ಅವ್ರ ಅತ್ತಿಗೆ. ನೀನು? ಓ ನೀವೇನಾ ಕವಿತಾ ಅವ್ರ ಅಣ್ಣ ಅತ್ತಿಗೆ? ಏನು ಇಷ್ಟು ದಿನ ಇಲ್ಲದೆ ಇರೋದು, ಇವಾಗ ಇದ್ಕಿದಂಗೆನೆ ತಂಗಿ ನೋಡಕ್ ಬಂದ್ಬಿಟ್ಟಿದ್ದೀರಾ? ಹೌದಮ್ಮ, ಏನು ಮಾಡೋದು, ಹಿಂಗೆ ಇರ್ತಾವಲ್ಲ. ಏನೋ ಇಷ್ಟು ದಿನ ಬರೋಕ್ಕೆ ಗಳಿಗೆ ಕೂಡಿ ಬಂದಿರಲಿಲ್ಲ. ಅದಕ್ಕೆ ಇವಾಗ ಹೆರಿಗೆ ಆಗೈತೆ ಅಂತನ ಸೂರ್ಯ ಹೇಳ್ದ, ಫೋನ್ ಮಾಡಿದ್ದ. ಹಂಗೂ ರಿಕ್ವೆಸ್ಟ್ ಮಾಡ್ಕೊಂಡ, ಬನ್ನಿ ಈ ಮಾವ ನೋಡ್ಕೊಂಡು ಹೋಗ್ರಿ ಅಂತನ. ಹಂಗಾಗಿ ನಾನು ನನ್ನ ಹೆಂಡತಿ ಬಂದ್ವಿ. ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತನ ನಾವು ಬಂದ್ವಮ್ಮ. ಏನು ಮಾಡೋದು, ಎಷ್ಟು ದಿನ ಅಂತೇಳಿ ನಾವು ಹಿಂಗೆ ದೂರ ಇರೋಕ್ಕಾಗುತ್ತೆ ಹೇಳು? ಓಹೋ, ಈಗ ನೆನಪಾಗಿ ತಂಗಿನ ನೋಡ್ಕೊಂಡು ಹೋಗಕ್ ಬಂದ್ರು. ಇಷ್ಟು ದಿನ ಏನು ತಿರುಗಿ ನೋಡ್ತಾ ಇರ್ಲಿಲ್ಲ, ನೀವು ಯಾರು ಅಂತಾನೆ ಗೊತ್ತಿರ್ಲಿಲ್ಲ ನನಗೆ. ರೀ, ಇವಳು ಯಾರು ಇಷ್ಟಕ್ಕೂ? ನೀನು ಯಾರಮ್ಮ ಇಷ್ಟಕ್ಕೂ? ನಾನು ಈ ಮನೆ ಸೊಸೆ, ಸೂರ್ಯ ಅವರಿದಾರಲ್ಲ ಅವ್ರ ಹೆಂಡತಿ, ಗಂಗಾ ಅಂತ ನನ್ನ ಹೆಸರು. ಹೌದಾ, ನೀನು ಸೂರ್ಯನ ಹೆಂಡ್ತಿನ? ನಾವು ನಿನ್ನ ಮದುವೆ ಆದಾಗಿಂದನ ಬಂದಿಲ್ವಲ್ಲ, ಹಂಗಾಗಿ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ವಿ. ಸೂರ್ಯ ಎಲ್ಲಮ್ಮ? ತುಂಬ ಒಳ್ಳೆ ಹುಡುಗ. ಇಲ್ಲ, ಎಲ್ಲ ಹೋಗಿದ್ದಾರೆ, ಬರ್ತಾರೆ, ಬರ್ರಿ. ಓ ಮಾವ, ಅಕ್ಕ ಯಾವಾಗ ಬಂದ್ರಿ? ಬರೀ ಒಳಗಡೆ. ಗಂಗಾ, ಏನು ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದೆಯಲ್ಲ, ಒಳಗಡೆ ಕರ್ಕೊಂಡು ಹೋಗ್ಬೇಕು ತಾನೆ? ಬರೀ ಒಳಗೆ. ಅಮ್ಮ ಅಮ್ಮ, ಯಾರು ಬಂದಿದ್ದಾರೆ ನೋಡ್ಬಾ. ಓ ದೇವರಾಜ, ಬಾರಪ್ಪ ಬಾ, ಇವಾಗ ತಂಗಿ ನೆನಪಾದ್ಲಾ? ಬರ್ರಿ. ಬಾರಿ ಸವಿತಾ, ಕುತ್ಕ ಬರ್ರಿ. ಏನು ಮಾಡೋದಕ್ಕ, ಅಂಥ ಸಂದರ್ಭಗಳು ಬಂದಿದ್ವು, ಬಂದಿರಲಿಲ್ಲ. ಈಗ ಬಂದಿದ್ದೀವಲ್ಲ ಬಿಡಿ. ಎಲ್ಲಿ ಕವಿತಾ? ಹೋಗಿ ಕವಿತನ್ನು ಪಾಪನೂ ಕರ್ಕೊಂಬೋಗು. ನಿಮ್ಮ ಅಣ್ಣ ಅತ್ತಿಗೆ ಬಂದಿದ್ದಾರೆ ಅಂತನ ಹೇಳಿ ಕರ್ಕೊಂಬರೋ. ಸರಿ ಆಯ್ತು, ಕುತ್ಕೊಳ್ರಿ, ಕರ್ಕೊಬತ್ತೀನಿ. ಅಂತೂ ಇಂತೂ ಮಾವ ನಮ್ಮ ಅತ್ತಿಗೆ ನೋಡೋಕ್ಕೆ ಈಗಲಾದರೂ ಬಂದ್ರಲ್ಲ. ಇನ್ಮೇಲಾದ್ರೂ ಚೆನ್ನಾಗಿರಿ, ಬರ್ತಾ ಹೋಗ್ತಾನ ಮಾತಾಡ್ಸ್ಕೊಂಡು ನಮ್ಮ ಅತ್ತಿಗೆನ ತವ್ರ ಮನೆಗೂ ಕರ್ಕೊಂಡೋಗಿ. ಆಯ್ತಪ್ಪ, ಇನ್ಮೇಲೆ ಆ ಥರ ಏನೂ ಇಲ್ಲ. ಏನು ಸವಿತಕ್ಕ, ನೀವು ಸುಮ್ಮನೆ ಇದ್ದೀರಾ? ನಿಮಗೆ ಖುಷಿ ಆಗಲಿಲ್ವಾ ನಿಮ್ಮ ನಾದಿನಿ ಮನೆಗೆ ಬಂದಿರೋದಕ್ಕೆ? ಇನ್ಮೇಲೆ ಹಳೇದೆಲ್ಲ ಮರ್ತ್ಬಿಡಿ. ಹಳೇದೇ ಯಾವತ್ತೂ ಜಗಳ ಆಡಿದ್ದು ಮುಂದುವರ್ಸ್ಕೊಂಡು ಹೋಗ್ಬಾರ್ದು. ಮರ್ತ್ಬಿಟ್ಟು ಚೆನ್ನಾಗಿರೋದೇ ಮುಖ್ಯವಾಗಿ ಬೇಕಾಗಿರೋದು. ಕವಿತಾ, ಬಾರೆ ಕವಿತಾ, ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಬಂದಿದ್ದಾರೆ ಇವತ್ತು ನೋಡ್ಕೊಂಡು ಹೋಗಕ್ಕೆ. ಹಣ ಈಗಲಾದ್ರೂ ಈ ತಂಗಿನ ನೋಡಕ್ ಬಂದ್ಯಾ? ಅಷ್ಟೇ ಸಾಕು ಬಿಡು, ನನ್ನ
ಜನ್ಮ ಸಾರ್ಥಕ ಆಯ್ತು. ನೀವು ಬತ್ತಿರೋ ಇಲ್ವೋ ಅಂತ ತಿಳ್ಕೊಂಡಿದ್ದೆ ಸಾಯತಕನ, ನಿಮ್ ಜೊತೆ ಮಾತಾಡಕ್ಕಾಗುತ್ತೋ ಇಲ್ವೋ ಅಂತ ತಿಳ್ಕೊಂಡಿದ್ದೆ. ಈಗ್ಲಾದ್ರೂ ಬಂದಿಯಲ್ಲ ನಮ್ಮನ್ನ ನೋಡಕ್ಕೆ. ಅತ್ತಿಗೆ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ, ನಾನು ನಿಮ್ಮ ಮನ್ಸಿಗೆ ನೋವು ಮಾಡಿದ್ರೆ ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ನಾನು ಮಾತಾಡಿಸ್ದಂಗೆ ನಾನು ಕರೀದಂಗೆ ಮಾತ್ರ ಇರಬೇಡಿ. ನನಗೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ ಅಳಬೇಡಮ್ಮ ಕವಿತಾ, ಅಳಬೇಡ. ನಾವು ಅದಕ್ಕೆ ತಾನೇ ಬಂದಿರೋದು. ತಗ, ಈ ಬ್ಯಾಗ್ನಾಗೆ ಹಣ್ಣು ಹೂವು ಎಲ್ಲ ಇದ್ದಾವೆ. ಪಾಪನ್ ಕೊಡಿಲಿ. ಏನು ಪಾಪುನ? ಕವಿತಾ ಎತ್ಕೊಳ್ಳೆ ಪಾಪುನ. ಕೊಡು ಕವಿತಾ, ಪಾಪನ್ ಕೊಡು. ಅಳಬೇಡ, ಸುಮ್ಮನೆ ಇರು. ಏನೂ ಆಗಲ್ಲ. ಇನ್ಮೇಲೆ ಕರೆದು ಕಳಿಸ್ತೀವಿ. ಕೊಡಿಲಿ. ಕವಿತಾ, ಕುತ್ಕೊಳ್ಳಮ್ಮಲ್ಲಿ. ಕುತ್ಕೊಂಡು ಮಾತಾಡಿ. ನಿಮ್ಮ ಅಣ್ಣಯ್ಯ ನಿಮ್ಮ ಅದಕ್ಕೆ ಬಂದಿದ್ದಾರೆ, ಕಳಬೇಡ. ಇನ್ನೇನು ಇಷ್ಟು ದಿನ ಬರ್ಲಿಲ್ಲ ಅಂತ ಹೇಳಿ ನೆನೆಸ್ಕೊಂಡು ಬೇಜಾರು ಮಾಡ್ಕೊಂತಿದ್ದೆ. ಈಗ ಬಂದಿದ್ದಾರೆ, ಖುಷಿ ಪಡೋದು ಬಿಟ್ಟು ಕಣ್ಣೀರಾಗ್ತಾ ಇದೆಯಲ್ಲಮ್ಮ. ಅಳಬಾರ್ದು. ಹೌದತ್ತೆ, ನನಗೆ ಇವ್ರು ನೋಡಿ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಳಬೇಡಿ ಅತ್ತಿಗೆ, ನೀವತ್ರೆ ನಮಗೂ ಬೇಜಾರಾಗುತ್ತೆ. ನೀವು ಎಷ್ಟು ಸಂಕಟ ಪಡ್ತಾ ಇದ್ರಿ, ತವ್ರ ಮನೆಗೆ ಹೋಗೋಕ್ಕಾಗದೆ ಅವ್ರು ಯಾರೂ ಬಂದು ನೋಡಲಿಲ್ಲ ನನ್ನ ಹೆರಿಗೆ ಆದ್ರೂ ಅಂತ ನೀವು ಬೇಜಾರು ಮಾಡ್ಕೊಳ್ತಿದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನೇನೇ ಫೋನ್ ಮಾಡಿ ಆಮೇಲೆ ಮನೆಗೂ ಹೋಗ್ಬಿಟ್ಟು ಹೇಳಿ ಬಂದಿದ್ದೆ, ಹಿಂಗೆ ಹೆರಿಗೆ ಆಗಿದೆ, ಅತ್ತಿಗೆಗೆ ಬಂದು ನೋಡ್ಕೊಂಡೋಗಿ ಮಾವ ಅಂತನ. ಹಂಗಾಗಿ ನನ್ನ ಮಾತಿಗೆ ಒಪ್ಪಿ ಇಬ್ಬರು ಬರೋಕೆ ಒಪ್ಕೊಂಡು ಹೆಂಗೋ ಇವತ್ತು ಬಂದಿದ್ದಾರೆ. ಸಂತೋಷ ಪಡಿ, ಕಣ್ಣೀರು ಹಾಕ್ಬೇಡ್ರಿ. ಅಯ್ಯೋ ಸೂರ್ಯ, ನನಗೋಸ್ಕರ ನೀನು ಎಷ್ಟು ಕಷ್ಟಪಡ್ತೀಯ. ನೀನಿರೋದ್ರಿಂದ ನಾನು ಈ ಮನೇಲಿ ತುಂಬ ಚೆನ್ನಾಗಿದ್ದೀನಿ ಕಣೋ. ನಿನಗೆ ತುಂಬ ಥ್ಯಾಂಕ್ಸ್. ಇರಲಿ ಬಿಡಿ ಅತ್ತಿಗೆ, ನೀವು ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅದಕ್ಕೆ ನನಗೆ ತಾಯಿ ಇಲ್ಲ. ನೀವೇ ತಾಯಿಯಾಗಿ ನನ್ನ ತವ್ರ ಮನೆಗೆ ಕರೆದು ಕಳಿಸ್ಬೇಕು. ಇಷ್ಟು ವರ್ಷ ಏನೋ ಅಮ್ಮ ಹೋದ್ಮೇಲೆ ಅಪ್ಪ ಇನ್ನು ಹಿಂದೆನೇ ಹೋಯ್ತು. ಆಮೇಲೆ ನೀವಾದ್ರೂ ಆಸರೆ ಆಗಿರ್ತೀರಾ, ನನ್ನ ಕರೆದು ಕಳಿಸ್ತೀರಾ ಅಂತ ಅನ್ಕೊಂಡಿದ್ದೆ. ಆದರೆ ಏನೇನೋ ಜಗಳ ಆಗಿ ನೀವು ಬರ್ದಂಗಾದ್ರಿ ನಾನು ಆ ಕಡೆಗೆ ಬರೋದೇ ಬಿಟ್ಬಿಟ್ಟೆ. ಬರೋಣ ಅನ್ನೋ ಆಸೆ, ಆದರೆ ಬಂದರೆ ನೀವು ಏನಂತೀರೋ ಏನೋ, ಮನೆಗೆ ಸೇರಿಸ್ತಿರೋ ಇಲ್ವೋ ಅಂತನ ಸುಮ್ಮನೆ ಆಗ್ಬಿಟ್ಟಿದ್ದೆ. ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ನನ್ನ ಮಾತಿಂದ ನಿಮ್ಮ ಮನಸ್ಸಿಗೆ ಏನಾರ ಬೇಜಾರಾಗಿದ್ರೆ ನನಗೆ ಕ್ಷಮಿಸ್ಬಿಡಿ ಅತ್ತಿಗೆ. ಅಳಬೇಡ, ಸುಮ್ಮನಿರಮ್ಮ ಕವಿತಾ, ಕಣ್ಣೀರು ಒರ್ಸ್ಕ. ಬಾಣ್ತಿ ಹಿಂಗೆಲ್ಲನ ಅಳಬಾರ್ದು, ಸುಮ್ಮನಿರು. ಇನ್ಮೇಲೆ ಯಾವಾಗಾದ್ರೂ ತಿಂಗಳಿಗೆ ಒಂದ್ಸಲಿನಾದ್ರೂ ನಾನು ನಿಮ್ಮ ಅತ್ತಿಗೆ ಬಂದು ನೋಡ್ಕೊಂಡು ಹೋಗ್ತೀವಿ. ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಆದರೆ ಏನು ಮಾಡೋದು, ಇಲ್ಲಿರೋ ಅಂಥ ಸೌಕರ್ಯ ನಮ್ಮನೆಗಿಲ್ಲ. ಅದಕ್ಕೆ ಇಲ್ಲೇ ಸುಖವಾಗಿರ್ತೀಯ, ಇಲ್ಲೇ ಇರು ನೀನು. ನಾವೇ ಬಂದು ನೋಡ್ಕೊಂಡು ಹೋಗ್ತೀವಿ. ನಿಮ್ಮ ಅತ್ತಿಗೆಗೂ ಇವಾಗ ಎಲ್ಲ ಅರ್ಥ ಆಗಿದೆ. ಅದಕ್ಕೆ ಅವಳು ನಿನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದಿರೋದು. ಇಲ್ಲಿದ್ರೆ ಬತ್ತಾನೇ ಇರಲಿಲ್ಲ. ಹೌದು ಕವಿತಾ, ನಾನು ನಿನ್ನ ಹೆಂಗೆ ಬೇಕೋ ಹಂಗೆ ನಡೆಸ್ಕೊಂಡೆ. ನೀನು ಅದಕ್ಕೆ ಪಾಪ ಸಿಟ್ಟು ಮಾಡಿಕೊಂಡು ಬೈದು ಬಿಟ್ಟಿದ್ದೆ ಅವಾಗ ಒಂದ್ಸಲ ಹಬ್ಬಕ್ಕೆ ಬಂದಾಗ. ಈಗ ಅದೆಲ್ಲ ಮರೆತು ನಾನು ನೀನು ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ. ನನ್ನಿಂದ ಏನಾದರೂ ನಿನ್ನ ಮನಸ್ಸಿಗೆ ಬೇಜಾರಾಗಿದೆ, ಕ್ಷಮಿಸ್ಬಿಡು. ಇನ್ನೇನು ನಮ್ಮೂರಾಗೆ ಜಾತ್ರೆ ಮಾಡ್ತಾರೆ, ಅವಾಗ ಕರ್ಕೊಂಡು ಹೋಗ್ತೀನಿ ನಿನ್ನ. ಒಂದು ವಾರ ಇದ್ದು ನಿನ್ನ ಆಸೆ ತೀರಿಸ್ಕೊಂಡು ಬರುವಂತೆ. ಅಳಬೇಡ, ಸುಮ್ಮನಿರು. ಯಾಕಮ್ಮ ಅಳ್ತೀಯ ಕವಿತಾ? ಇನ್ನೇನು ನಿಮ್ಮ ಅತ್ತಿಗೆನೇ ಹೇಳಾಯ್ತಲ್ಲ ಕರ್ಕೊಂಡು ಹೋಗ್ತೀನಿ ದೇವರಿಗೆ ಅಂತನ. ಸಮಾಧಾನ ಮಾಡ್ಕೊ. ಹೌದು, ಚಂದ್ರು ಹೇಗೆ ಈಗ, ಚೆನ್ನಾಗಿದ್ದಾನಾ? ಹೌದಣ್ಣ, ಅವ್ರು ತುಂಬ ಬದಲಾಗಿದ್ದಾರೆ. ಮುಂಚೆ ಇದ್ದಂಗಿಲ್ಲ. ಈಗಂತೂ ನನ್ನ ಬಗ್ಗೆ ತುಂಬ ಕೇರ್ ಮಾಡ್ತಾರೆ, ಎಲ್ಲ ವಿಚಾರಿಸ್ತಾರೆ. ಅವರು ನಾನು ಇಷ್ಟು ಚೆನ್ನಾಗಿ ನೋಡ್ಕೊತಾ ಇರೋದಕ್ಕೆ ನಾನು ಎಷ್ಟು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗಂತ ಅವರು ತುಂಬ ಬದಲಾಗಿದ್ದಾರೆ, ಮುಂಚೆ ಥರ ಇಲ್ಲ. ಅದಕ್ಕೆಲ್ಲ ಕಾರಣ ನಮ್ಮ ಸೂರ್ಯ ಅಂತಾನೆ ಹೇಳ್ಬೋದು. ಸೂರ್ಯನಿಂದನೇ ನಾನು ಇಷ್ಟು ವರ್ಷ ಈ ಮನೇಲಿ ಇದ್ದೀನಿ ಅನ್ಸುತ್ತೆ. ಇಲ್ದಿದ್ರೆ ನಮ್ಮ ಮನೆಯವರು ಮಾಡೋ ಇದಕ್ಕೆ ನಾನು ಮದುವೆಯಾಗಿ 1 ವರ್ಷದೊಳಗೇನೆ ಮನೆ ಬಿಟ್ಟು ಹೋಗ್ತಿದ್ದೆ ಅನ್ಸುತ್ತೆ. ಎಲ್ಲದಕ್ಕೂ ಸೂರ್ಯನೇ ಕಾರಣ. ನಮ್ಮ ಮನೆಯವ್ರಿಗೆ ಎಲ್ಲರ ಕಷ್ಟ ಅರ್ಥ ಆಗುತ್ತೆ, ನನ್ನ ಕಷ್ಟ ಮಾತ್ರ ಅರ್ಥ ಆಗಲ್ಲ. ನೋಡ್ದ. ಹೌದಾ, ಸೂರ್ಯನ್ ನೋಡ್ತಿದ್ರೆ ನನಗೂ ತುಂಬ ಸಂತೋಷ ಆಗುತ್ತಮ್ಮ. ಅವನು ಎಷ್ಟು ಚೆನ್ನಾಗಿ ನೀನು ನೋಡ್ಕೊತಾ ಇದ್ದಾನೆ. ಅತ್ತಿಗೆ ಇದನ್ನ ಸಂಬಂಧ ಅಂದರೆ ಹಿಂಗೆ ಇರಬೇಕು, ತಾಯಿ ಮಗನ ಸಂಬಂಧ ಇರ್ತಾರ. ಹೌದಪ್ಪ ದೇವರಾಜ, ನನಗಿಂತನ ನಮ್ಮ ಸೂರ್ಯ ಅವ್ರ ಅದಕ್ಕೇನೆ ಜಾಸ್ತಿ ಹೆಚ್ಕೊಂಡಿದ್ದಾನೆ. ಯಾಕೆಂದ್ರೆ ಅವ್ರ ಅಣ್ಣ ಮದುವೆ ಮಾಡ್ಕೊಂಡ್ ಬಂದಾಗ ಅವನಿನ್ನೂ ಚಿಕ್ಕ ಹುಡುಗ ಆಗಿದ್ದ, ಕಾಲೇಜ್ಗೆ ಹೋಗ್ತಾ ಇದ್ದ, ತುಂಟು ಹುಡುಗ ಆಗಿದ್ದ. ಅವಾಗಿಂದನ ಅತ್ತಿಗೆ ಮೈದ್ನ ಪಾಪ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಅವನು ಅಷ್ಟೇನೆ, ಅತ್ತಿಗೆ ಅಂದ್ರೆ ಪ್ರಾಣ ಕೊಡಕ್ಕೂ ಸಿದ್ಧ, ಅಷ್ಟು ಇಷ್ಟಪಡ್ತಾನೆ ಅವ್ರ ಅತ್ತಿಗೆನ. ತಾಯಿ ತರ ನೋಡ್ತಾನೆ. ಹೆಂಗೋ ಬಿಡಿ, ನಮ್ಮ ಕವಿತಾ ಈ ಮನೇಲಿ ಸುಖವಾಗಿದ್ದಾಳಲ್ಲ, ಅಷ್ಟೇ ಸಾಕು, ನಮಗೂ ಸಮಾಧಾನ ಆಯಿತು. ನಾವು ಇಷ್ಟು ದಿನ ಆಗಿರೋ ಜಗಳನೇ ನೆನೆಸ್ಕೊಂಡು ಸುಮ್ಮನಾಗಿದ್ವಿ. ನಮ್ಮ ಮನೆಯವ್ರಂಗೂ ಹೋಗೋಣ ಅಂತಿದ್ರು, ನಾನೇ ಬೇಡ ಅಂತಿದ್ದೆ. ನನಗೆ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು ನಾನು ಎಂಥ ತಪ್ಪು ಮಾಡಿದ್ದೀನಿ ಇಷ್ಟು ದಿನ ಅಂತಾನ. ಅಳ್ಬೇಡ ಕವಿತಾ, ಕಣ್ಣೀರು ಒರೆಸ್ಕೊ. ಅದಕ್ಕೆ ನೀವಿಷ್ಟು ಪ್ರೀತಿಯಿಂದ ಮಾತಾಡ್ತಾ ಇರೋದ ನನಗಂತೂ ನೋಡಿ ಏನೋ ಒಂಥರ ಸಂತೋಷ ಆಗ್ತಿದೆ. ತುಂಬಾ ಸಂತೋಷ ಆಯ್ತು ನೀವಿಬ್ರು ಬಂದಿರೋದಕ್ಕೆ. ಹೋಗಿ ಅವರಿಬ್ರಿಗೂ ಕಾಪಿ ಕಾಸ್ಕೊವರೆಗೆ ಹೋಗಿ. ಸರಿ ಆಯ್ತು. ಗಂಗಾ, ಎಲ್ಗೋದ್ನೆ ನಿನ್ ಗಂಡ ಚಂದ್ರು? ಅವರು ಹೊಲ್ದಾಗೆ ಕೆಲಸ ಮಾಡ್ಸಕ್ ಹೋಗಿದ್ದಾರೆ, ಬರ್ತಾರೆ.
ಹೆಂಗೋ ಸರಿ ಬಿಡಮ್ಮ, ನಿನ್ನ ಗಂಡ ನಿನ್ನ ಜೊತೆ ಚೆನ್ನಾಗಿದ್ದಾನಲ್ಲ ಈಗಲಾದ್ರೂ. ಹಾಂ, ಅವಾಗಂತೂ ಪಾಪ ಹೊಸ್ದಾಗಿ ಮದುವೆ ಆದಾಗ ಅವನು ಚೆನ್ನಾಗಿರಲಿಲ್ಲ. ಅಲ್ಲೂ ಗುದ್ದಾಡ್ಕೊಂಬಂದು ಹೆಂಗೆ ನೀನು ಕಷ್ಟ ಅನುಭವಿಸ್ತೋ ಏನೋ ಗೊತ್ತಿಲ್ಲ. ಹೆಂಗೋ ನೀನು ಧೈರ್ಯವಂತ ಆಗೋದಕ್ಕೆ ಎಲ್ಲ ಎದುರಿಸಿ ಕೊನೆಗೆ ಇವತ್ತು ಎಲ್ಲ ಒಳ್ಳೇದಾಯ್ತು ಅನ್ಸುತ್ತೆ. ಊರಮ್ಮ, ನಮ್ಮ ಕವಿತಾ ತುಂಬಾ ಧೈರ್ಯವಂತೆ. ಹಾ ಹಂಗೆ ಇರಬೇಕು, ಧೈರ್ಯವಾಗಿದ್ರೇನೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕಾಗೋದು. ಏನಾದರೂ ನಮಗೆ ಬೇಕಾಗಿರೋದನ್ನ ಪಡ್ಕೊಂಬಕ್ಕಾಗೋದು ಧೈರ್ಯನೇ. ಅದೇನೋ ಹೇಳ್ತಾರಲ್ಲ ಇಂಗ್ಲೀಷ್ನಾಗ ಶ್ಲೋಕನ, ಧೈರ್ಯಂ ಸರ್ವತ್ರ ಸಾಧನಂ ಅಂತಾನ. ಹಾಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.